ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಹರ್ಭಜನ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ಪ್ರಾಂಕ್ಸ್ಟರ್ ಎಂಬುದು. ನಿಮ್ಮ ತಮಾಷೆ ವಿಚಾರವಾಗಿ ಸಾಕಷ್ಟು ಕತೆಗಳು ನನ್ನ ಹತ್ರ ಇದೆ. ಸೌರವ್ ಗಂಗೂಲಿ ಕ್ಯಾಪ್ಟನ್ ಆಗಿದ್ರು, ಅವರನ್ನು ನೀವು ಏಪ್ರಿಲ್ ಫೂಲ್ ಮಾಡಿದ್ರಿ. ಈ ತಮಾಷೆ ಅನ್ನೋದು ಪಕ್ಕಕ್ಕಿಟ್ರೆ ಆಮೇಲೆ ಅದು ಮೊದಲು ನೋಡೋದಾದರೆ ಅವರು ನಮ್ಮ ಥರನೇ ಮನುಷ್ಯರಲ್ವಾ. ಆಮೇಲೆ ನಮ್ಮ ಟೀಮಲ್ಲಿ ಅದೆಂಥ ಬಾಂಡೇಜ್ ಆಗೋಗುತ್ತೆ ಅಂದರೆ ವಿ ಆರ್ ಲೈಕ್ ಫ್ಯಾಮಿಲಿ ಆ್ಯಂಡ್ ಹಿ ವಾಸ್ ಲೈಕ್ ಎ ಎಲ್ಡರ್ ಬ್ರದರ್. ಅವ್ರು ಯಾವಾಗಲೂ ಮಜಾ ಮಾಡ್ತಾನೇ ಇರ್ತಿದ್ರು. ಹೌದು, ನಾವೆಲ್ಲ ಸೇರ್ಕೊಂಡು ಅವ್ರನ್ನ ಏಪ್ರಿಲ್ ಫೂಲ್ ಮಾಡಿದ್ವಿ. ತುಂಬ ಮಜಾ ಬಂದಿತ್ತು ಅವತ್ತು ಪೂರ್ತಿ ಟೀಮ್ ನಾವು ಎಂಜಾಯ್ ಮಾಡಿದ್ವಿ, ದಾದಾನ ಬಿಟ್ಟು. ಯಾಕಂದರೆ ದಾದಾನಿಗೇನೆ ಅವತ್ತು ಸಾಕಷ್ಟು ಪ್ಲಾನ್ ಮಾಡಿದ್ರಂತೆ ನೀವು ಮತ್ತೆ ಯುವರಾಜ್ ಸಿಂಗ್. ಸರ್ ಅವತ್ತು ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಅದು ನಾವೆಲ್ಲ ಏನು ಮಾಡಬೇಕು ಅಂತಿದ್ವಿ ಅಂದರೆ ಅದೇನೆಂದರೆ ಸೌರವ್ ಗಂಗೂಲಿ ಹೋಗಿ ಮೀಡಿಯಾದಲ್ಲಿ ಹೇಳಿಬಿಟ್ಟಿದ್ದಾರೆ ಏನೋ ಒಂದು ವಿಷಯ. ಏನಂತ ಹೇಳಿದ್ರೆ ಬಜ್ಜಿ, ಯುವರಾಜ್ ಮತ್ತು ಜಹೀರ್ ಖಾನ್ ಎಲ್ಲರೂ ಗೇಮ್ ಬಗ್ಗೆ ಅವ್ರು ಯಾರು ಸೀರಿಯಸ್ ಆಗಿಲ್ಲ, ಎಲ್ಲರೂ ಪಾರ್ಟಿ ಮಾಡ್ತಾರೆ ಮತ್ತು ಬೇರೆ ಬೇರೆ ಹುಡುಗಿರ ಜೊತೆ ಓಡಾಡ್ತಾರೆ, ಈ ಥರ ಎಲ್ಲ ಅವರು ಮೀಡಿಯಾದಲ್ಲೆಲ್ಲ ಒಂದು ಕಡೆ ಹೇಳ್ಬಿಟ್ಟಿದ್ರು. ಸೊ ನಾವು ಆ ಪೇಪರ್ ಕಟ್ಟಿಂಗ್ಸ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ವಿ, ಡಿಫ್ರೆಂಟ್ ಆಗಿರೋದು, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ಮತ್ತು ಅಲ್ಲಿ ಲೋಕಲ್ ಪೇಪರ್ ಯಾವುದಾದ್ರು ಬರ್ತಲ್ಲ ಕೊಚ್ಚಿಯಲ್ಲಿದ್ದಾಗ. ಮತ್ತು ಮಾರನೇ ದಿನ ನಾವೆಲ್ಲ ಹೋಗಿ ಗ್ರೌಂಡಲ್ಲಿ ಗಲಾಟೆ ಮಾಡಿಬಿಟ್ವಿ ನಾವೆಲ್ಲರೂ. ನಾವ್ಯಾರೂ ಆಟ ಆಡೋದಿಲ್ಲ, ನೀವು ನಮ್ಮ ಮೇಲೆ ಈ ಥರ ಆರೋಪ ಮಾಡಿದ್ದೀರಾ ಅಂತ. ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನೋಡಿದ್ರೆ ಅವತ್ತು ಪಾರ್ಟಿಗೆ ಹೋಗಲ್ಲ, ಮತ್ತು ನೀವು ನನ್ನ ಬಗ್ಗೆ ಹೇಳಿದ್ದೀರಾ ಅದು ಇವನು ಸೀರಿಯಸ್ಸಾಗಿ ಆಟ ಆಡಲ್ಲ ಅಂತ. ಮತ್ತು ನಾವು 3 ಜನ ಬ್ಯಾಗ್ ಎತ್ಕೊಂಡ್ವಿ, ನಾವು ವಾಪಸ್ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಜೊತೆ ಆವಾಗ ನಮ್ಮ ಸೀನಿಯರ್ಸ್ ಏನಿದ್ರಲ್ಲ ಅವರಿಗೂ ನಾವು ಹೇಳಿದ್ವಿ ಈ ರೀತಿ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ದೇ ಆಲ್ಸೋ ಆ್ಯಕ್ಟೆಡ್. ನೀನು ಸರಿಯಾಗಿ ಹೇಳ್ತಿದ್ಯಾಪ್ಪ, ನೀವು ಹೆಂಗೆ ಹೇಳೋಕ್ಕಾಗುತ್ತೆ, ಇವರೆಲ್ಲರೂ ಕಮಿಟೆಡ್ ಕ್ರಿಕೆಟರ್ಸ್ ಇದ್ದಾರಲ್ವಾ ಅಂತ. ಸೊ ಆವಾಗ ಬೇರೆ ಬೇರೆ ಪ್ಲೇಯರ್ಸ್ ಇದ್ದರು, ರಾಹುಲ್ ಅವರಿದ್ದರು, ಮಿಕ್ಕಿದವರೆಲ್ಲರೂ ಇದ್ದರು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರು, ಏನು ನಡೀತಿದ್ದೋ ಅದು ಗೊತ್ತಿತ್ತು ಅವ್ರಿಗೆ. ಸೊ ಆವಾಗ ದಾದಾ ಹೇಳ್ಬಿಟ್ರು, ಇದಕ್ಕಿದ್ದಂಗೆ ನಿಮ್ಗೆ ಆ ರೀತಿ ಅನ್ನಿಸ್ತಾ ಇದ್ರೆ ನಾನು ಕ್ರಿಕೆಟೇ ಬಿಟ್ಬಿಡ್ತೀನಿ ಈಗ ಅಂತ. ಆಮೇಲೆ ದಾದಾ ಅವರು ತುಂಬ ಸೀರಿಯಸ್ ಆದಾಗ ನಮ್ಗೆ ಅಂತಾಯಿತು ಗೊತ್ತೇ, ನಾವು ಕರೆದ್ಬಿಟ್ಟು ದಾದಾ ಇವತ್ತು ಎಷ್ಟನೇ ತಾರೀಕು ಅಂತ ಒಂದ್ಸರಿ ಯೋಚನೆ ಮಾಡಿ ಹಿಂದೆ. ಆಮೇಲೆ ಅವ್ರಿಗೆ ಯಾವ ತಾರೀಕು ಅಂತ ಗೊತ್ತಾದ್ಮೇಲೆ ಅವರು ಇಮಿಡಿಯೇಟಾಗಿ ಬ್ಯಾಟ್ ತೊಗೊಂಡು ನಮ್ಮ ಹಿಂದೆ ಓಡ್ಬೋದ್ರು ಹೊಡೆಯೋದಕ್ಕೆ. ಆ ಟೈಮಲ್ಲಿ ಜಾನ್ ರೈಟ್ ಅವ್ರು ತುಂಬಾ ಟೆನ್ಷನ್ ಆಗಿ ಹೋಗಿದ್ರು. ಅವ್ರೇನು ಮಾಡಿದ್ರು, ಹೊರಗಡೆ ಇರೋರಿಗೆಲ್ಲರೂ 15 ಮಿನಿಟ್ಸ್ ಗೈಸ್ ಹೊರಗಡೆ ವೆಯ್ಟ್ ಮಾಡಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಅಂತ ತಡೆದ್ಬಿಟ್ಟಿದ್ರು ಅವ್ರನ್ನ. ಆಮೇಲೆ ಎಲ್ಲರೂ ಆಚೆ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಮೀಟಿಂಗ್ ನಡೀತಾ ಇದೆ, ನಾವು 15 ಜನದ್ದು. ಆಮೇಲೆ ನಾವು 15 ನಿಮಿಷ ಆಯ್ತು, 20 ನಿಮಿಷ ಆಯಿತು, 30 ನಿಮಿಷ ಆಯಿತು, ಏನೂ ಗೊತ್ತಾಗಿಲ್ಲ ಅವರಿಗೆ. ಹೊರಗಡೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ, ನಾವೆಲ್ಲ ಆರಾಮಾಗಿದ್ದೀವಿ, ಅವ್ರಿಗೆ ಗೊತ್ತಾಗಿಲ್ಲ, ಟೆನ್ಷನ್ ಆಗೋಗಿದೆ. ಆಮೇಲೆ ಅವ್ರು ಬಂದು ಮತ್ತೆ ನಮ್ಮನ್ನು ಕೇಳಿದಾಗ ನಾವು ಸೀರಿಯಸ್ ಆಗಿ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್, ಯು ಶುಡ್ ಗೋ ಔಟ್ ಅಂತೆಲ್ಲ ಹೇಳ್ಬಿಟ್ವಿ. ಅಂದ್ರೆ ನೀವು ಮಾಡ್ದೇನೆ ಅವ್ರು ಏಪ್ರಿಲ್ ಫೂಲ್ ಅವರೇ ಆಗೋಗಿದ್ರು. ಅವಾಗ ನಾವು ಮಾಡೋಂಥ ಅಗತ್ಯ ಇರಲಿಲ್ಲ ಅಷ್ಟರಲ್ಲಿ. ನೋಡಿ, ಈ ಮಾತು ಕೂಡ ನಿಜನಾ? ಸಚಿನ್ ತೆಂಡೂಲ್ಕರ್ ಅಂತ ಲೆಜೆಂಡ್ ಅವರಿಗೂ ಕೂಡ ನೀವು ಎತ್ಕೊಂಡು ಜಕೂಸಿನಲ್ಲಿ ಹಾಕ್ಬಿಟ್ರಂತೆ. ಇಲ್ಲ, ನಾನು ಒಬ್ಬನೇ ಹಾಕಲಿಲ್ಲ ಅದನ್ನ. ಅವತ್ತು ನನ್ನ ಜೊತೆ ಇನ್ನೂ ನನ್ನ ಸ್ನೇಹಿತರೆಲ್ಲ ಜೊತೆಲಿದ್ದರು. ಯಾಕಂದರೆ ನಾನೊಬ್ಬನೇ ಅದನ್ನು ಮಾಡಲಿಲ್ಲ ಅಂತ ಹೇಳಬೇಕು. ಅದು ನಾನು ಸಚಿನ್ ತೆಂಡೂಲ್ಕರ್ನ ಕರ್ಕೊಂಡೋಗಿ ಜಕ್ಕೂಸಲ್ಲಿ ಬಿಸಾಕೋದು ಆದರೆ ಹೇಳಬೇಕು. ಆವಾಗ ಅವರೆಲ್ಲ ಹಾಕಬೇಕು ಅಂತಿದ್ದಾಗ ಸರಿ ಇಬ್ಬರು ಕೈಲಾಗಲ್ಲ, ಇನ್ನೊಬ್ರು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಆ 3ನೇವನಾಗ ನನ್ನ ಜೊತೆಲಿ ಸೇರಿಕೊಂಡೆ ಅಷ್ಟೇ. ಜಸ್ಟ್ ನನ್ನ ಕೈನ ಕೊಟ್ಟು ಸಪೋರ್ಟ್ ಮಾಡಿಕೊಟ್ಟೆ ಅಷ್ಟೇ ಅವ್ರಿಗೆ ಹಾಕೋದಕ್ಕೆ. ಸೊ ಬರೀ ನೀರಲ್ಲಿ ಬೀಳ್ಸೋದಕ್ಕೆ. ಆದರೆ ಮೇಯ್ನ್ ಕೆಲಸ ಇದು ಯಾರ್ದು ಅಂತ ಹೇಳಿದ್ರೆ ಅದು ಜಹೀರ್ದು ಮತ್ತು ಯುವರಾಜ್ದು. ಆಗ ಸಚಿನ್ ಅವರು ಪ್ರೊಟೆಸ್ಟ್ ಮಾಡಲಿಲ್ವಾ? ಮಾಡಿದ್ರು, ಏನು ಮಾಡೋಕ್ಕಾಗುತ್ತೆ, ನಾವು 3 ಇದ್ದೀವಿ, ಅವ್ರು ಒಬ್ಬರೇ ಇದ್ದಾರೆ, ಏನು ಅವರು ನಾವು 3 ಜನ ಕ್ರಿಕೆಟರ್ನ ಸೇರಿಸಿದ್ರೆ ಅವ್ರು ಒಬ್ಬರೇ ಕ್ರಿಕೆಟರೇನೆ. ಆದರೆ ನಾವು 3 ಜನ ಈ ರೀತಿ ಮಾಡಬೇಕಾದ್ರೆ ಅವರೊಬ್ಬರೇ ಏನು ಮಾಡ್ತಾರೆ ಅಲ್ವಾ? ನಾವು 3 ಜನನೂ ಸೇರಿಕೊಂಡೇ ಮಾಡಿದ್ವಿ. ನೀವು ಪಾಕಿಸ್ತಾನದ ಕ್ರಿಕೆಟರ್ಗಳನ್ನು ಕೂಡ ತಮಾಷೆ ಮಾಡ್ತೀರಂತೆ. ಇಂಜಮಮ್ ಉಲಕ್ ಅವರನ್ನ ಐ ಆಮ್ ಶ್ಯೂರ್ ನಾನು ಹೇಗೆ ಅವ್ರ ಬಗ್ಗೆ ಮಾತಾಡ್ತಿರ್ತೀನೋ ಅವರು ಕೂಡ ನನ್ನ ಬಗ್ಗೆ ಇದೇ ರೀತಿ ಮಾತಾಡ್ತಾರೆ. ಇದು ಇಂಜಿಬಾಯ್ ತುಂಬ ಒಳ್ಳೆಯ ಕ್ರಿಕೆಟರ್, ನಾನು ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಅದರ ಜೊತೆಗೆ ಹಾಗೆ ನಿನ್ನೆ ಈಸ್ ವೆರಿ ಫನಿ ಕ್ಯಾರೆಕ್ಟರ್ ಔಟ್ ಆಫ್ ದಿ ಬಾಕ್ಸ್ ನೋಡೋದಾದರೆ, ಅದಕ್ಕೆ ಹಂಗೆ ಮಾತಾಡ್ತೀವಿ. ಅವರಿಗೆ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಪ್ರೆಸ್ ಕಾನ್ಫರೆನ್ಸಸ್ಸಲ್ಲೆಲ್ಲ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸೊ ನಾವು ಸ್ಪೆಷಲ್ಲಾಗಿ ಓಡೋಕೆ ಕೂತ್ಕೋತಾ ಇದ್ವಿ, ಇವತ್ತು ಏನು ಹೇಳ್ತಾರೆ ಇಂಜಿಬಾಯ್ ನೋಡೋಣ ಅಂತ. ಹಾಗೆ ಅವಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಹತ್ತಿರದಲ್ಲೇ ನಡೀತಾ ಇತ್ತು. ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಇತ್ತದು. ಆ ಮ್ಯಾಚು ಸೋತೋದ್ರು ಪಾಕಿಸ್ತಾನ್, ಮುಂದಿನ ಮ್ಯಾಚು ಸೋತೋದ್ರು, ಅದರ ನೆಕ್ಸ್ಟ್ ಮ್ಯಾಚು ಸೋತೋದ್ರು. ಸೊ ನಾವು ಅವಾಗ ಅಲ್ಲಿಗೆ ಹೋದಾಗ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇತ್ತು. ಆಗ ಅಲ್ಲೊಬ್ಬರು ಪ್ರಶ್ನೆಯನ್ನು ಕೇಳಿದ್ರು, ಇಂಜಮಾಮ್ ಬೈ ನೋಡಿ ಒಂದು ಮ್ಯಾಚ್ ಆದಮೇಲೆ ಒಂದು ಮ್ಯಾಚ್ ಸೋಲ್ತಾನೆ ಇದ್ದೀರಾ, ಏನು ಮ್ಯಾಚ್ ಫಿಕ್ಸಿಂಗ್ ಆ ಥರ ಏನೂ ನಡೆದಿಲ್ವಾ ಅಂತ. ಸೊ ಆವಾಗ ಇಂಜಿಬಾಯ್ ತುಂಬ ಯೋಚನೆ ಮಾಡಿದ್ರು, ಹೀಗೆ ಮುಂದೆ ಬಂದು ಕೂತ್ಕೊಂಡ್ರು, ಆಮೇಲೆ ಹಿಂದೆ ಹೋಗಿ ಕೂತ್ಕೊಂಡು ಹೀಗೆಲ್ಲ ಯೋಚನೆ ಮಾಡಿದ್ರು, ಆ ಕಡೆ ಈ ಕಡೆ ನೋಡಿದ್ರು, ಸ್ಲೋ ಮೋಷನಲ್ಲಿ ಮುಂದೆ ಬಂದು ಶಟ್ ಅಪ್
ಒಂದೇ ವರ್ಡಲ್ಲಿ ಅವ್ರು ಉತ್ತರ ಕೊಟ್ಬಿಟ್ರು. ಸೊ ಆ ಟೈಮಲ್ಲಿ ವಿ ಫೆಲ್ಟ್ ಇಟ್ ವಾಸ್ ಹಿಲೇರಿಯಸ್. ನಾವು ನಕ್ಕೊಂಡು ಅಲ್ಲಿಂದ ಹಾಗೆ ಓಡೋಗ್ಬಿಟ್ವಿ ಅವಾಗ. ಇದು ಒಂಥರ ವಿಚಿತ್ರವಾದ ಉತ್ತರ ಇದು. ಅವ್ರಿಗೆ ಇಂಗ್ಲಿಷ್ನಲ್ಲಿ ಉತ್ತರ ಕೊಡೋದು ಯಾವಾಗಲೂ ಸಮಸ್ಯೆ ಆಗ್ತಾ ಇತ್ತು. ಅದು ನಮಗೂ ಆಗುತ್ತೆ. ತುಂಬ ಜನ ಕ್ರಿಕೆಟರ್ ಇದ್ದಾರೆ, ಇವತ್ತಿಗೂ ಆಗುತ್ತೆ. ಅವ್ರಿಗೆ ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕಾದ್ರೆ ಒದ್ದಾಡ್ತಾರೆ. ಆ ಥರನೇ ಆಗುತ್ತೆ. ಅವರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಇಂಜಿಬಾಯ್ ಕೂಡ ಹಾಗೇನೆ. ಮತ್ತು ಪಾಕಿಸ್ತಾನದವ್ರಿಗೆ ಯೂಶಲಿ ಗೊತ್ತಿಲ್ಲ ನನಗೆ ಉತ್ತರನೇ ಇರಲ್ಲ. ಹೀಗೆ ಒಂದ್ಸರಿ ಅಬ್ದುಲ್ ರಜಾಕ್ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು. ಆಮೇಲೆ ಬಂದು ಅವ್ರನ್ನ ಒಂದು ಕ್ವಶನ್ ಕೇಳಿದ್ರು. ಆವಾಗ ಅಬ್ದುಲ್, ಯು ಪ್ಲೇಡ್ ರಿಯಲಿ ವೆಲ್, ವೇರ್ ವುಡ್ ಯು ಗೋ ಫ್ರಮ್ ಹಿಯರ್, ವೇರ್ ವುಡ್ ಯು ಸಿ ಯುವರ್ ಸೆಲ್ಫ್ ಫ್ರಮ್ ಹಿಯರ್? ಅವ್ರು ಹೇಳಿದ್ರು ಲಾಹೋರ್. ಕ್ಯಾಪ್ಟನ್ ಅಲ್ಲ, ವೇರ್ ಡು ಯು ಸಿ ಯುವರ್ ಸೆಲ್ಫ್? ಅವ್ರು ಕೇಳ್ತಿರೋದು ಇನ್ ಬೌಲಿಂಗ್, ಇನ್ ಬ್ಯಾಟಿಂಗ್ ಅಂದರೆ ಕೇಳ್ತಿರೋದವರು ವಾಟ್ ಈಸ್ ನೆಕ್ಸ್ಟ್ ಅಂತ. ಇವ್ರು ಲಾಹೋರ್ ಅಂದರು. ಲಾಹೋರ್ ಅಲ್ಲಪ್ಪ. ಸರಿ ಓಕೆ ಹೋಗಂದ, ಹೋಗು ಸೀದಾ ಮನೆಗೆ ಹೋಗು ನೀನು ಅಂತ ಕಳಿಸಿದ್ರು. ಸೊ ಆ ರೀತಿ ಆಗ್ತಿರುತ್ತೆ ಸರ್, ಅವಾಗ ನಡೀತಾನೆ ಇರುತ್ತೆ. ನೋಡಿ, ಆದ್ರೆ ನಿಮ್ಮಲ್ಲಿರುವಂತ ಒಳ್ಳೆ ಗುಣ ಏನು ಅಂತಂದ್ರೆ ಬೇರೆಯವರನ್ನ ತಮಾಷೆ ಮಾಡ್ತಾ ನಿಮ್ಮನ್ನ ನೀವೇ ತಮಾಷೆ ಮಾಡ್ಕೋತೀರಾ. ಅಲ್ಲ ನೋಡಿ, ನಗಿಸುವಂಥ ವಿಷಯ ಆಯಿತು ಅಂತಂದಮೇಲೆ ಅದು ನಮ್ಮ ಮೇಲಾದ್ರೆ ಅಂತೆ, ಇನ್ನೊಬ್ರ ಮೇಲಾದ್ರೇನಂತೆ. ನಗ್ತಾರೋ ಆಡ್ತಾರೋ ಗೊತ್ತಿಲ್ವಲ್ಲ ಮುಂದೆ ಏನಾಗುತ್ತೆ ಅಂತ. ಯಾಕಿಲ್ಲ ಸರ್, ಒಂದು ವೇಳೆ ಅದು ತಮಾಷೆನೇ ಮಾಡಲ್ಲ, ನಗೋದಿಲ್ಲ, ಪೂರ್ತಿ ದಿನ ಮುಖ ಹಾಗೆ ಗಂಟಾಕೊಂಡು ಕೂತಿರ್ತೀವಿ ಅಂತಂದ್ರೆ. ನಾನು ಕೇಳ್ಪಟ್ಟೆ ನೀವು ಸಚಿನ್ ತೆಂಡೂಲ್ಕರ್ ಅವರ ಮುಂದೆನೆ ಹೇಳಿದ್ರಂತೆ, ನಾನು ಡಾಗ್ ಆಫ್ ಇಂಡಿಯನ್ ಕ್ರಿಕೆಟ್. ಇಲ್ಲ, ಅದು ಲೆಫ್ಟ್ ಸೈಡಲ್ಲಿ ನಾನು ಯಾವಾಗಲೂ ನೋಡಿದಾಗ ಸಚಿನ್ ಅವರನ್ನು ನೋಡಿ ತುಂಬ ಎಕ್ಸೈಟ್ ಆಗಿ ಹೋಗ್ತೀನಿ. ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ವಾವ್ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಇಂಡಿಯನ್ ಕ್ರಿಕೆಟ್. ಸೊ ನಾನು ಯಾವಾಗಲೂ ಕಿತ್ತಾಡ್ತಾನೆ ಇರ್ತಿದ್ದೆ, ಪ್ರತಿ ಟೀಮಲ್ಲೂ. ನಮ್ಮ ಟೀಮಲ್ಲೂ ಹಾಗೆ ಕಿತ್ತಾಡ್ತಾ ಇದ್ದೆ. ಆಮೇಲೆ ನೋಡಿ ಅವರು ಸಡನ್ನಾಗಿ ನನ್ನ ಬಗ್ಗೆ ಏನಾದರೂ ಹೇಳೋದಕ್ಕೂ ಮುಂಚೆ ನಾನೇ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟೆ ಡಾಗ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ. ನಾನು ಹೇಳೋಂಥ ಅರ್ಥ ಅದಾಗಿರಲಿಲ್ಲ, ನಾನೊಬ್ಬ ಹೊಸಬ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಐ ಯೂಸ್ ಟು ವರ್ಕ್ ಸೋ ಹಾರ್ಡ್. ಅವಾಗ ಹೇಳ್ತಾರಲ್ಲ ಅದೇನೋ ಒಂದು ವಿಚಾರ, ಡಾಂಕೀಸ್ ಅಥವಾ ಡಾಗ್ ದೇ ವರ್ಕ್ ರಿಯಲಿ ಹಾರ್ಡ್ ಅಂತ. ಹಾಗೆ ಐ ವಾಸ್ ಅ ಡಾಗ್ ಆಫ್ ಇಂಡಿಯನ್ ಕ್ರಿಕೆಟ್. ನಾನು ತುಂಬ ಎಫರ್ಟ್ ಹಾಕ್ತೀನಿ ಅಂತ ಹೇಳಿ ಟೀಮ್ನ ಗೆಲ್ಲಿಸೋದ್ರಲ್ಲಿ. ಆದರೆ ನೀವು ನಿಮ್ಮ ವೈಫಿನ ಬಗ್ಗೆ, ಗೀತಾ ಅವರ ವಿಚಾರವಾಗಿ ನೀವು ಸೌತ್ ಆಫ್ರಿಕಾದಲ್ಲಿ ಹೇಗೆ ಅವ್ರನ್ನ ಕಾಲೆಳೆದಿದ್ರಿ ಅಂತ ಹೇಳ್ತಾ ಇದ್ರಿ. ಹಾಂ ಹೌದು, ಅವ್ರಿಗೆ ಕ್ರಿಕೆಟ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಮತ್ತು ಮೊದಲನೇ ಸರಿ ಸೌತ್ ಆಫ್ರಿಕಾಗೆ ಬಂದಿದ್ದರು. ಮತ್ತು ಅವ್ರಿಗೆ ಕ್ರಿಕೆಟ್ ನೋಡೋಂಥ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆವಾಗ. ಸೊ ನಾನು ಅವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಸೊ ಮೊದಲನೇ ಬಾಲಲ್ಲೇ ಚೌಕ್ ಮಾಡಿದೆ. ಅವರು ಅವಾಗ ಧ್ವಜನ ಹಾರಿಸ್ತಾಯಿದ್ರು. ಮತ್ತೊಂದು ಬಾಲ್ ನನಗೆ ಸಿಕ್ತು, ಆವಾಗಲೂ ಅದನ್ನು ಶಾಟ್ ಮಾಡಿದೆ. ಸೊ ಆವಾಗ ಮತ್ತೆ ನೋಡಿದೆ, ಮತ್ತೆ ಆವಾಗ್ಲೂ ಮುಂಬೈ ಇಂಡಿಯನ್ ಧ್ವಜ ಹಾಗೆ ಹಾರಾಡ್ತಾನೇ ಇತ್ತು ಜೋರಾಗಿ. ಮೂರನೇ ಬಾಲ್ಗೆ ನಾನು ಔಟ್ ಆಗೋದೆ. ಬೋಲ್ಡ್ ಆಗಿ ನಾನು ವಾಪಸ್ ಪೆವಿಲಿಯನ್ ಕಡೆ ಹೋಗ್ತೇನೆ. ಆವಾಗಲೂ ನೋಡ್ತೀನಿ ಮುಂಬೈ ಇಂಡಿಯನ್ಸ್ ಹಾರಾಡ್ತಾನೇ ಇದೆ. ಆವಾಗ ನನಗೆ ಅರ್ಥ ಆಯಿತು ಅವರಿಗೆ ಎಷ್ಟು ಮಟ್ಟಿಗೆ ಕ್ರಿಕೆಟ್ ಅರ್ಥ ಆಗಿದೆ ಅನ್ನೋಂಥದ್ದು ವಿಚಾರ ಎಲ್ಲ. ಪಕ್ಕದಲ್ಲಿರೋ ಮುಂಬೈ ಇಂಡಿಯನ್ ಫ್ಯಾನ್ಸ್ ಎಲ್ಲ ಸೈಲೆಂಟಾಗಿ ಕೂತಿದ್ದಾರೆ, ಇವರೊಬ್ಬರು ಮಾತ್ರ ಧ್ವಜ ಹಾರಿಸ್ತಾನೇ ಇದ್ದಾರೆ ಆವಾಗಲೂ. ಒಂದ್ ವೇಳೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಹೋದ್ರೆ ಹರ್ಭಜನ್ ಸಿಂಗ್ ಹೇಗೆ ಇಷ್ಟ ಆದ್ರು? ಇದೊಂಥರ ಕಲೆ ಸರ್. ಇದು ಒಂಥರ ಆರ್ಟ್ ಇದ್ದಂಗೆ. ಎಫರ್ಟ್ ಬರೀ ಕ್ರಿಕೆಟಲ್ಲಿ ಮಾತ್ರ ಅಲ್ಲ ನೋಡಿ, ಎಫರ್ಟ್ ಹಾಕಿದ್ದಕ್ಕೆ ತಾನೇ ಇವತ್ತು ಇಲ್ಲಿಗೂ ಕರ್ಕೊಂಬಂದು ಕೂಡಿಸಿದ್ದೀರಾ. 10 ವರ್ಷ ಆಯ್ತು ಪಟಾಯಿಸೋದಕ್ಕೆ. ಇಲ್ಲ 10 ವರ್ಷ ಅಂತೂ ಹಿಡಿಲಿಲ್ಲ, ಆದರೆ 10 ತಿಂಗಳಂತೂ ಖಂಡಿತ ಹಿಡಿತು. ಸೊ ಆ 10 ತಿಂಗಳು ನಾವು, ನಿಮ್ಗೆ ಗೊತ್ತಿಲ್ಲ ಯಾವ ರೀತಿ ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ನಾವು ದೇಸಿ ಹುಡುಗರು ಅಂತ. ನಾನು ಅಂದ್ಕೊಂಡಿದ್ದೆ ನನಗೆ 10 ನಿಮಿಷ ಹಿಡಿಯುತ್ತಷ್ಟೇ ಅಂತ. ಸೊ ನೋಡಿ ನೀವೇನೆ 10 ತಿಂಗಳು ಹಿಡಿತು ಅಂತ ಹೇಳಿದ್ಮೇಲೆ ಅವಾಗ ಅನ್ನಿಸ್ತು, ಎಸ್ ಇದೇನೆ ನಾನು ಎಲ್ಲಿ ಇಳಿಬೇಕಾಗಿತ್ತು ಆ ಜಾಗ ಇದೇನೆ. ನೋಡಿ, ಆ ಸೀಕ್ರೆಟ್ ಏನಿದೆಯಲ್ಲ ಅದನ್ನ ಹೇಳಿ, ನಮ್ಮ ಯುವ ಜನತೆ ಇದಾರಲ್ಲ ಅವರಿಗೆ ಬಹುಶಃ ಹೆಲ್ಪ್ ಆಗುತ್ತೆ. ನೋಡಿ, ಸೀಕ್ರೆಟ್ ಒಂದೇನೇನೆ, ಅದು ಹುಡುಗಿರನ್ನ ಎಷ್ಟು ನಗ್ಸೋಕ್ಕೆ ಸಾಧ್ಯನೋ ಅಷ್ಟು ನಗಿಸಿ, ಮತ್ತು ಪ್ರಯತ್ನ ಮಾಡಿ. ಅದು ಏನಂದರೆ ದಿನಾ ಒಂದು ಸುಳ್ಳು ಹೇಳಿ ನೀವು ತುಂಬ ಸುಂದರವಾಗಿದ್ದೀರಾ ಅನ್ನೋಂಥದ್ದನ್ನು. ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಬಟ್ ಇದು ನನ್ನ ವೈಫ್ಗೋಸ್ಕರ. ಆ್ಯಕ್ಚುಲಿ ಯು ರಿಯಲಿ ಲುಕ್ ಬ್ಯೂಟಿಫುಲ್. ದಿಸ್ ಈಸ್ ಜಸ್ಟ್ ನಾನು ಇವರಿಗೆ ಲೆಕ್ಚರ್ ಕೊಡ್ತಾ ಇದ್ದೆ. ಯು ನೋ ಹೌ ಐ ಆಮ್. ಯು ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಥ್ಯಾಂಕ್ ಯು. ಸಾಕಷ್ಟು ಜನ ಇದ್ದಾರೆ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ ಅವರು.
ಹಾ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಸರ್, ನಿಮಗೆ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೋ, ನೀವು ಅದನ್ನ ನೆನೆಸ್ಕೊಂಡು ಇವತ್ತಿಗೂ ನಗೋ ಅಂತ ಒಂದು ಸೀನ್ ಏನಾದ್ರೂ ಇದೆಯಾ? ಹೌದು, ಇದನ್ನ ಲೈಫ್ ಲಾಂಗ್ ಅಲ್ಲಿ ನಾವು ನೆನೆಸ್ಕೊಂಡಾಗ ನಗು ಬರುತ್ತೆ ಅಂತ, ಆ ಥರದ್ದನ್ನ ಶೇರ್ ಮಾಡ್ಕೋತೀರಾ? ಆಮೇಲೆ ಈಗ ನಾನು ಮೊದಲೇ ಹೇಳ್ಬಿಡ್ತೀನಿ ನಿಮಗೆ, ಈ ನಮ್ಮ ಕ್ರಿಕೆಟ್ ಏನಿದೆಯಲ್ಲ ಅದು ಫಿಲ್ಮ್ ಥರ ಅಲ್ಲ, ಅಲ್ಲಿ ಸೀನ್ಗಳೇನೂ ಇರಲ್ಲ. ಸೀನ್ ಅಂತಂದ್ರೆ ಆ ಥರದ್ದೊಂದು ಇನ್ಸಿಡೆಂಟ್ ಆಗಿರ್ಬೋದಲ್ವಾ? ಇವ್ನು ನಿಮಗೆ ನೋಡಿ ನಾಗಿಣಿ ತೋರಿಸ್ತವನೆ. ನೋಡಿ ಹೆಂಗಿದೆ, ನೋಡಿ ತೋರಿಸಿ. ಇವಾಗ ನೀವು ಒಂದು ತೋರಿಸಿ ಹೇಳ್ತೀನಿ. ಆ ಥರದ್ದೊಂದು ಇನ್ಸಿಡೆಂಟ್ ಆಗಿರಬಹುದು, ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇದ್ರೆ. ಇನ್ಸಿಡೆಂಟ್ ಅಂದರೆ ಇವರು ಹೇಳಿದ್ರಲ್ಲ ಈಗ ಸರ್, ಅದೇ ಥರನೇ ಒಂದು ಮ್ಯಾಚ್ ನಡೀತಿತ್ತು. ಏನಾದರೂ ತಪ್ಪಾಗಿ ಹೇಳ್ಬಿಟ್ಟೇನಪ್ಪ ನಾನು. ಅದೇ ಒಂದು ನಮ್ಮ ಹೇಗೆ ನಾವು ಸಚಿನ್ ಸರ್ನ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ವಲ್ಲ, ಅದೇ ಥರನೇ ಒಂದು ಇನ್ಸಿಡೆಂಟ್ ಏನಾಗಿತ್ತು ಅಂತಂದರೆ, ಸೊ ಈ ವ್ಯಕ್ತಿ ಬಗ್ಗೆ ನಾನು ಜಾಸ್ತಿ ಏನೂ ಹೇಳೋದಕ್ಕಾಗೋದಿಲ್ಲ. ಆದರೆ ನೀವು ಅರ್ಥ ಮಾಡ್ಕೋತೀರ ಎಷ್ಟು ಚೆನ್ನಾಗಿ ಮಜಾ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅಂಥ ವ್ಯಕ್ತಿ ಜೊತೆ ಎಷ್ಟು ದೊಡ್ಡ ರೆಸ್ಪೆಕ್ಟೆಡ್ ಫೆಲೋ, ಎಷ್ಟು ದೊಡ್ಡ ವ್ಯಕ್ತಿ ಅವರು ಅಂತಂದರೆ ನಮಗೋಸ್ಕರ, ಆಮೇಲೆ ನಿಮ್ಮೆಲ್ರಿಗೂ ಕೂಡ. ಹೌದು, ಅವರೂ ಕೂಡ ನಾವು ತಮಾಷೆಲಿ ಬಿಟ್ಟಿಲ್ಲ ಎಲ್ಲಿವರೆಗೂ ಅಂದರೆ, ಅವರು ಮಜಾ ಮಾಡ್ತಾನೇ ಇದ್ದರು. ಅವರು ಎಲ್ಲೆವೆಲ್ಲೂ ಮಜಾ ಮಾಡೋರು ಅಂತ ಹೇಳಿದ್ರೆ ನಾನು ಅದನ್ನು ಜೀವನ ಪೂರ್ತಿ ಮರೆಯೋಕ್ಕೆ ಆಗಲ್ಲ. ಥ್ಯಾಂಕ್ ಯು ಅಲ್ಲ, ಸರ್, ನಾನು ಥ್ಯಾಂಕ್ ಕೇಳ್ಪಟ್ಟೆ ಯು. ಸಚಿನ್ ತೆಂಡೂಲ್ಕರ್ ಏನು ತುಂಟಾಟ ಮಾಡೋದ್ರಲ್ಲಿ ಕಡಿಮೆ ಇಲ್ಲ ಅಂತ. ಅವರು ಸೆನ್ಸ್ ಆಫ್ ಹ್ಯೂಮರ್ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಎಷ್ಟು ಸಮಯ ಅವ್ರ ಜೊತೆ ಆಟ ಆಡಿದ್ದೀನೋ, ಅವರ ಈ ಒನ್ ಲೈನರ್ಗಳು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮಂಥ ಸಾಧಾರಣ ಮನುಷ್ಯರಿಗೆ ಅದು ಎಲ್ರಿಗೂ ಕೇಳೋದಕ್ಕಾಗಲ್ಲ. ಐ ಥಿಂಕ್ ಯು ಶುಡ್ ಪೀಪಲ್ ಇನ್ವೈಟ್ ಹಿಯರ್. ಅವರಿಂದ ನೀವು ಕೆಲವು ಸ್ಟೋರಿಗಳನ್ನು ಕೇಳಿಸ್ಕೊಂಡ್ರೆ ಬಹಳಷ್ಟು ಕಲಿತೀರ ಕೂಡ. ಅದ್ರ ಜೊತೆಗೆ ಅವ್ರ ಹ್ಯೂಮರ್ ಸೈಡ್ನ ತಿಳ್ಕೊಂಡ್ರೆ ತುಂಬಾ ಮಜಾ ಬರುತ್ತೆ. ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರು ಅವರು ಕೂಡ ನಾನ್ ಎಕ್ಸ್ಪ್ರೆಷನ್ ಮೈದಾನದಲ್ಲಿ ಕಾಣೋ ಹಾಗೇನೆ. ಇಲ್ಲ, ಧೋನಿ ಅವರು ಗೆದ್ರು ಸೋತ್ರು ಮುಖದಲ್ಲಿ ಏನು ವ್ಯತ್ಯಾಸ ಕಾಣೋದೇ ಇಲ್ಲ. ಇಲ್ಲ, ವ್ಯತ್ಯಾಸ ಇದೆ. ಮುಖದಲ್ಲಿ ಕಾಣಿಸ್ದೇ ಇರ್ಬೋದು, ಒಳಗಡೆ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಬಟ್ ಧೋನಿ ಅವರನ್ನು ನಾನು ನೋಡಿರೋ ಅಷ್ಟು ದಿನಗಳ ಮಟ್ಟದಲ್ಲಿ ಅಂತಾಯಿತು ಅಂದರೆ ಕೋಪನೂ ಬರುತ್ತೆ ಅವ್ರಿಗೆ ಚೆನ್ನಾಗಿ. ಆದರೆ ಅವ್ರ ಮುಖದಲ್ಲಿ ಏನು ನಡೀತಾ ಇದೆ ಅವ್ರೊಳಗೆ ಅನ್ನೋದು ಯಾರಿಗೂ ಅರ್ಥನೇ ಆಗಲ್ಲ. ಅದು ಅದರ್ವೈಸ್ ಹೀ ಈಸ್ ಕ್ವೈಟ್ ಗುಡ್, ಜಾಲಿ, ಟಾಕ್ ಟು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ. ಅವ್ರದ್ದೊಂದು ಸ್ಟೈಲ್ ಇದೆ ಮಾತಾಡಬೇಕಾದ್ರೆ, ಒಂಚೂರು ಸ್ವಲ್ಪ ಬಿಹಾರ್ನ ಹಿಂದಿ ಲ್ಯಾಂಗ್ವೇಜ್ ಇದೆಯಲ್ಲ, ಆ ಸ್ಲ್ಯಾಂಗಲ್ಲಿ ಮಾತಾಡ್ತಾರೆ. ಅದನ್ನು ಯಾವಾಗಲಾದ್ರೂ ಒಂದ್ಸರಿ ಕೇಳೋದಕ್ಕೆ ತುಂಬ ಮಜಾ ಬರುತ್ತೆ. ಅವರು ಅಲ್ಲಿ ಭಾಷೆಯಲ್ಲಿ ಯಾವಾಗಲಾದ್ರೂ ಒಂದೊಂದ್ಸರಿ ಹಾಡುಗಳನ್ನೆಲ್ಲ ಹಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಅದೇನದು ಹಾಡ್ತಾರಲ್ಲ, ಈ ಭೋಜ್ಪುರಿ ಹಾಡುಗಳನ್ನು ಹಾಡ್ತಿರ್ತಾರೆ. ಅವರು ಯಾವಾಗಲಾದ್ರೂ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಆ ಡ್ಯಾನ್ಸ್ ಮಾಡ್ತಾಯಿದ್ರು ಕೂಡ ಒಂದೊಂದ್ಸರಿ ಭೋಜ್ಪುರಿ ಸ್ಟೈಲಲ್ಲೇ ಆಡ್ತಾರೆ. ಅದನ್ನು ನೋಡೋದಕ್ಕೆ ಬಹಳ ಮಜಾ ಬರುತ್ತೆ. ಎಂಥ ಹಾಡುಗಳು ಹಾಡ್ತೀರಿ? ಅಲ್ಲ, ಒಂದೊಂದ್ಸರಿ ಕರೆಕ್ಟಾಗಿರೋ ಹಾಡುಗಳೇ ಆಗುತ್ತೆ, ಕೆಲವೊಮ್ಮೆ ಡಬಲ್ ಮೀನಿಂಗ್. ಭಾರತೀಯ ಕ್ರಿಕೆಟ್ಗೆ ನೀವು ತುಂಬ ಯೋಗದಾನ ಕೊಟ್ಟಿದ್ದೀರಾ. ಈಗ ಹೊಸ ಟ್ರೆಂಡ್ ಶುರುವಾಗಿದೆ. ಇಂಡಿಯನ್ ಕ್ರಿಕೆಟರ್ಸ್ ಯಾರಿದ್ದಾರೋ ಅವ್ರ ಬಗ್ಗೆ ಫಿಲಮ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಫ್ಯಾನ್ಸ್ ಆಗಿ ನಿಮ್ಮ ಬಗ್ಗೆ ಫಿಲಮ್ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ, ದೊಡ್ಡ ಸ್ಕ್ರೀನಲ್ಲಿ. ದೊಡ್ಡ ಪರದೆ ಮೇಲೆ ಅಲ್ಲ, ಐ ಥಿಂಕ್ ಸುಮಾರು ದಿನಗಳಿಂದ ನೀವೆಲ್ಲ ಬರೀ ನನ್ನ ಫಿಲಮ್ಮೇ ನೋಡ್ಕೊಂಬರ್ತಾ ಇದ್ದೀವಿ. ಅಲ್ಲ, ನನ್ನ ಫಿಲಮ್ ಏನಿದೆಯಲ್ಲ ಅದರಲ್ಲಿ ಕಂಪ್ಲೀಟಾಗಿ ಬರೀ ಕ್ರಿಕೆಟೇ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಬರೀ ಕ್ರಿಕೆಟೇ ಇದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಸ್ಟ್ರಗಲ್ಸ್ ಇರುತ್ತೆ. ಸೊ ಅದು ನನ್ನ ಲೈಫ್ ಕೂಡ ಬಂದಿದೆ. ಗೊತ್ತಿಲ್ಲ ಯಾವಾಗ ಬರುತ್ತೆ ಫಿಲಮ್ ಅಂತ. ಅದು ಬರುತ್ತೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಒಂದು ವೇಳೆ ಬರುತ್ತೆ ಅಂದರೆ ಆಗ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಫಿಲಮ್ ಏನು ಅಂತ. ಬಟ್ ನಾನೊಂದು ಬುಕ್ನ ಖಂಡಿತ ಬರಿತೀನಿ. ಆವಾಗ ಅದು ಗೊತ್ತಾಗುತ್ತೆ ನನ್ನ ಲೈಫಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಿದ್ದೆ ಮುಂದೆ ಬರೋದಕ್ಕೋಸ್ಕರ, ಮತ್ತು ಅದರಲ್ಲಿ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ ಅನ್ನೋದೆಲ್ಲ ಬರಿತೀನಿ. ಮತ್ತು ಆ ಸಮಸ್ಯೆಗಳು, ಆ ಸ್ಟ್ರಗಲ್ ಲೈಫ್ನ ಕೂಡ ಖಂಡಿತ ಬರಿತೀನಿ ನಾನು. ಫಿಲ್ಮ್ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಒಂದು ವೇಳೆ ಯಾರಾದರೂ ಫಿಲ್ಮ್ ಮಾಡ್ತಿರ್ಬೋದೇನೋ. ಸೊ ಅವರು ಆ ಬುಕ್ನ ತೊಗೊಂಡು ನಂತರ ಬೇಕಾದ್ರೆ ಫಿಲ್ಮ್ ಮಾಡ್ಕೋಬೋದು. ಹರ್ಭಜನ್, ಪ್ರತಿಯೊಬ್ಬ ಆಟಗಾರನಿಗೂ ಒಂದಲ್ಲ ಒಂದು ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಕೆಲವರಿಗೆ ಕೆಂಪು ಕರ್ಚೀಫು, ಕೆಲವರಿಗೆ ಪ್ಯಾಡ್, ಕೆಲವರಿಗೆ ಬ್ಯಾಟ್. ಮತ್ತೆ ಹರ್ಭಜನ್ಗೇನು? ದೇವರು. ನಾನು ಯಾವತ್ತೂ ರುಮಾಲ್ ಕಟ್ಟಿದ್ದಿಲ್ಲ, ಅಥವಾ ನಾನು ಯಾವತ್ತಾದ್ರೂ ನಾನು ಕೇಳ್ಪಟ್ಟೆ ನಿಮ್ಗೊಬ್ರು ಸಪೋರ್ಟರ್ ಇದ್ರಂತೆ. ಇಲ್ಲ, ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಅದು ರುಮಾಲ್ ಬಿಟ್ಬಿಡಿ, ಆ ಸಪೋರ್ಟರ್ ವಿಚಾರ ಅಂತೂ ಅದು ಕಿತ್ತೋಯ್ತು. ಅದನ್ನು ಸುತ್ತು ಇಟ್ಕೋಬೋದು. ಆದರೆ ಒಂದು ಸರಿ ಹೇಳ್ಬೇಕಂದ್ರೆ ಅದು ಎಂಥ ವಿಚಿತ್ರವಾದ ವಿಧ ಅಂದರೆ, ನಾನೊಂದು 15 ವಿಕೆಟ್ ತೆಗೆದಿದ್ದೆ ಅವಾಗ. ಅಲ್ಲಿ
ಅವತ್ತು ಸಪೋರ್ಟರ್ ಕೂಡ ಇರಲಿಲ್ಲ. ನಿಮಗೆ ಗೊತ್ತಿರುತ್ತೆ ಸಪೋರ್ಟರ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ. ಹಾಂ, ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನೀವೆಲ್ಲ ಕ್ರಿಕೆಟ್ ಆಡ್ತೀರ. ಮಿಕ್ಕಿದವ್ರಿಗೆಲ್ಲ ಗೊತ್ತಿರಲ್ಲ, ಅದನ್ನ ಅರ್ಥ ಮಾಡಿಸಿ. ಸರಿ, ಅವತ್ತು ಅದಷ್ಟೇ ಇದ್ದಿದ್ದು. ಸೊ ನಾನು ಅದನ್ನು ಹಾಕ್ಕೊಂಡೆ, ಅದ್ರ ಜೊತೆಗೆ ಸಾಕ್ಸ್ ಹಾಕ್ಕೊಂಡೆ, ಪ್ಯಾಡ್ಸ್ ಟ್ರೈ ಮಾಡಿದೆ, ಪ್ಯಾಂಟ್ ಹಾಕ್ಕೊಂಡೆ, ಶರ್ಟ್ ಹಾಕ್ಕೊಂಡೆ. ಅದಾದಮೇಲೆ ಅವತ್ತಿನ ದಿನ ನಾನು 5 ವಿಕೆಟ್ನ ರಿಲೀಸ್ ಮಾಡಿದೆ. ಆಮೇಲೆ ನಾನು ಡಿಸೈಡ್ ಮಾಡಿದೆ, ನಾನು ಇದೇ ಡ್ರೆಸ್ನೇ ಹಾಕ್ಕೋತೀನಿ, ಇದೇ ಥರನೇ ಆಟ ಆಡ್ತೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. 7 ವಿಕೆಟ್ ತೆಗೆದೆ ಆವಾಗ. ಸೊ ಅಲ್ಲಿ ಆ ಸೀರೀಸಲ್ಲಿ ನಾನು ಮುಂದೆ ಬರ್ತಾ ಹೋದೆ. ಎಷ್ಟು ಮುಂದೆ ಬಂದೆ ಅಂತ ಹೇಳಿದ್ರೆ, ಆ ಸಪೋರ್ಟಲ್ಲಿ ಎಂಡ್ ಆಫ್ ದಿ ಸೀರೀಸ್ಗೆ ಅದು ಕ್ರ್ಯಾಕ್ ಬಂದು ಸಿಡ್ದು ಹೋಯ್ತು. ಯಾಕಂದರೆ ಅದು ಕಾಣಿಸ್ತಿರ್ಲಿಲ್ಲ, ಆದರೆ 100% ಒಳ್ಳೆ ಗಾಳಿ ಬರ್ತದೆ. ಬಿಸಿಲು ಕಾಲದಲ್ಲಿ ಒಂದು ಸ್ವಲ್ಪ ಗಾಳಿ ಆಡಲೇಬೇಕಲ್ವ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ.